ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರ ಇದೆ ಮಾರ್ಚ್ 19ಕ್ಕೆ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ. ಇದೀಗ ಈ ಚಿತ್ರದ ಮೊದಲ ಸಾಂಗ್ ತಬಾಹಿ ರಿಲೀಸ್ ಆಗಿದೆ. ಈ ಒಂದು ಸಾಂಗ್ ನ ಮೂಲಕ ರಾಕಿಂಗ್ ಸ್ಟಾರ್ ಯಶ್ ಅವರು ಮೊದಲ ಬಾರಿಗೆ ಮಿತಿ ಮೀರಿ ಹೋಗಿದ್ದಾರೆ. ಹಾಗಿದ್ರೆ ಯಶ್ ಅವರು ಮಿತಿ ಮೀರಿ ಯಾಕೆ ಹೋಗಿದ್ದಾರೆ, ಜೊತೆಗೆ ತಬಾಹಿ ಪದದ ಅರ್ಥ ಏನು, ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಬನ್ನಿ. ಟಾಕ್ಸಿಕ್ ಸಿನಿಮಾದ ಮೊದಲ ಹಾಡು ರಿಲೀಸ್ ಆಗಿದೆ. ಯಶ್ ಹಾಗೂ ಕಿಯಾರಾ ಅವರನ್ನು ಒಳಗೊಂಡ ಹಾಡು ತಬಾಹಿ ರಿಲೀಸ್ ಆಗಿದ್ದು ರೊಮ್ಯಾಂಟಿಕ್ ಮೆಲೋಡಿಯಾಗಿ ಹಾಡು ಬಂದಿದೆ. ಹಾಡಿನ ಲಿರಿಕ್ಸ್ ಕೇಳಿದ್ರೆ ಇದೊಂದು ಪಕ್ಕಾ ರಾ ರೊಮ್ಯಾಂಟಿಕ್ ಹಾಡು ಎನ್ನುವುದು ಗೊತ್ತಾಗುತ್ತೆ. ಅದೇ ರೀತಿ ತೀರಾ ಮೆಲೋಡಿ ಆಗಿರದೆ ತೀರಾ ಅಬ್ಬರು ಅಲ್ಲದ ರೀತಿಯಲ್ಲಿ ಈ ಹಾಡು ಮೂಡಿ ಬಂದಿದೆ. ಯೋಗರಾಜ್ ಭಟ್ ಅವರು ತಬಾಹಿ ಹಾಡನ್ನು ಬರೆದಿದ್ದಾರೆ. ಆದರೆ ಮೊನ್ನೆಯಿಂದ ಈ ಹಾಡಿನ ರಿಲೀಸ್ ಟೈಮ್ ರಿವೀಲ್ ಆಗಿರಲಿಲ್ಲ. ಯಶ್ ತಬ್ಬಿಕೊಂಡ ಹುಡುಗಿ ಯಾರು ಅನ್ನೋದು ಗೊತ್ತೇ ಇರಲಿಲ್ಲ. ಅದಕ್ಕೇನೆ ಕುತೂಹಲವು ಹೆಚ್ಚಾಗಿತ್ತು. ಕಿಯಾರಾ ಅಡ್ವಾಣಿ ಇಲ್ಲಿ ರಾಯನಿಗೆ ಜೋಡಿಯಾಗಿದ್ದಾರೆ. ಸಮುದ್ರ ತೀರದ ಮರಳಿನ ಮೇಲೆ ಈ ಜೋಡಿ ಕಾಣಿಸ್ತಿದೆ. ಯಶ್ ಶರ್ಟ್ಲೆಸ್ ಆಗಿಯೇ ಮಲಗಿಕೊಂಡಿದ್ದಾರೆ. ಟಾಕ್ಸಿಕ್ ಸಿನಿಮಾದ ಮೊದಲ ಹಾಡು ಇದಾಗಿದ್ದು ಫಸ್ಟ್ ಸಾಂಗ್ ರಿಲೀಸ್ಗಾಗಿ ಎಲ್ಲರೂ ಕಾಯ್ತಿದ್ರು. ಯೋಗರಾಜ್ ಭಟ್ ಈ ಹಾಡಿಗೆ ಸಾಹಿತ್ಯ ಬರೆದಿದ್ದಾರೆ. ಸದ್ಯ ಈ ಹಾಡು ರಿಲೀಸ್ ಆಗಿದ್ದು ಆಡಿಯೋ ಮಾತ್ರ ಇದೆ, ವಿಡಿಯೋ ರಿಲೀಸ್ ಮಾಡಿಲ್ಲ. ಎಲ್ಲ ಮಿತಿ ಮೀರಿ ಹೋಗೋಣ ಬಾ ಅಂತಲೇ ಮೊದಲ ಸಾಲು ಬರೆದಿದ್ದಾರೆ. ಈ ಒಂದೇ ಸಾಲು ಸಾಕು ಇಡೀ ಹಾಡಿನ ದೃಶ್ಯ ಹೇಗೆ ಇರುತ್ತೆ ಅಂತ ತಿಳಿಯೋಕೆ. ಆ ರೀತಿನೇ ಈ ಹಾಡಿನ ಮೊದಲ ಸಾಲು ಆ ಫೀಲ್ ಕೊಡುತ್ತೆ. ಈ ಸಾಲಂತೂ ಇನ್ನೂ ಒಂದು ಅರ್ಥ ಕೊಡುತ್ತೆ. ಪ್ರಣಯದಲ್ಲಿ ಎಲ್ಲ ಮಿತಿ ಮೀರೋಣ, ಎಲ್ಲ ಗಡಿ ದಾಟೋಣ ಅನ್ನೋದನ್ನ ಇಲ್ಲಿ ಯೋಗರಾಜ್ ಭಟ್ ಬರೆದಿದ್ದಾರೆ. ತಬಾಹಿ ಹಾಡು 4 ನಿಮಿಷ 26 ಸೆಕೆಂಡ್ನ ಹಾಡೇ ಆಗಿದೆ. ಈ ಹಾಡಿನಲ್ಲಿ ಮ್ಯೂಸಿಕ್ ಅಬ್ಬರವು ಜೋರಾಗಿದೆ. ವಿಶಾಲ್ ಮಿಶ್ರಾ ಗಾಯನವು ಜೋರಾಗಿದೆ. ಎಲ್ರಿಗೂ ರೀಚ್ ಆಗುವ ರೀತಿಯೇ ಇದೆ. ಅಂತಹ ಹಾಡು ಬಹುಭಾಷೆಯಲ್ಲಿ ರಿಲೀಸ್ ಆಗಿದೆ. ಒಂದಷ್ಟು ವಿಡಿಯೋ ಕ್ಲಿಪ್ ಆಗಿದ್ರೆ ಇನ್ನು ಚೆನ್ನಾಗಿರ್ತಿತ್ತು. ಒಂದೇ ಒಂದು ಫೋಟೋದಲ್ಲಿ ಇಡೀ ಹಾಡನ್ನು ಕೇಳಿಸಿದರೆ ಅನ್ನೋ ಅಭಿಪ್ರಾಯವು ಬರುತ್ತೆ ಅಂತಲೂ ಹೇಳ್ಬಹುದು. ತಬಾಹಿ ಅನ್ನೋದು ಒಂದು ಹಿಂದಿ ಪದವಾಗಿದ್ದು ಉರ್ದು ಭಾಷೆಯಲ್ಲಿಯೂ ಈ ಪದ ಬಳಕೆ ವ್ಯಾಪಕವಾಗಿದೆ. ಈ ಪದದ ಅರ್ಥ ನಾಶ ಮಾಡೋದೆನ್ನೋದಾಗಿದೆ. ಇಷ್ಟೇ ಅಲ್ಲದೆ ನಾಶ, ವಿನಾಶ ಅಥವಾ ವಿಪತ್ತು ಎನ್ನುವ ಅರ್ಥವೂ ಇದೆ. ನಾಶ ಎಂದು ಬಳಸುವಾಗ ಇಲ್ಲಿ ಅವಳು ಹೋದ್ಮೇಲೆ ಅವನು ನಾಶವಾದ್ನು ಎನ್ನೋ ರೀತಿ ಪ್ರೀತಿಯ ಭಾವದಲ್ಲಿಯೂ ಬಳಸ್ತಾರೆ. ಸದ್ಯ ಟಾಕ್ಸಿಕ್ ಸಿನಿಮಾದ ಮೊದಲ ಹಾಡಿನಲ್ಲಿ ತಬಾಹಿ ಎಂದು ಹಾಡಿದ್ದು ಟಾಕ್ಸಿಕ್ ಫ್ಯಾನ್ಸ್ ರೆಸ್ಪಾನ್ಸ್ ಹೇಗಿರಲಿದೆ ಅನ್ನೋದನ್ನ ನೋಡಬೇಕಾಗಿದೆ. ಸಿನಿಮಾ ಮಾರ್ಚ್ 19ಕ್ಕೆ ರಿಲೀಸ್ ಆಗಿದ್ದು ಸದ್ಯ ಹಾಡಿನ ಆಡಿಯೋ ಮಾತ್ರ ಬಿಟ್ಟಿದ್ದಾರೆ. ವಿಡಿಯೋ ಕೂಡ ಬೇಕಿತ್ತು ಎನ್ನುತ್ತಿದ್ದಾರೆ ಅಭಿಮಾನಿಗಳು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನೀವು ಇದುವರೆಗೂ ಕೋಟಿಯನ್ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫಿಲಮ್ ರಿಲೇಟೆಡ್ ಎಲ್ಲ ಲೇಟೆಸ್ಟ್ ನ್ಯೂಸ್ ಈ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.